ತಂತ್ರಜ್ಞಾನ ಬೆಳೆದಂತೆ ರೈತರು ಬದಲಾಗಬೇಕು. ಬಸವರಾಜ ಪಾಟೀಲ್ ಉಡಾಗಿ. ದೇಶದಲ್ಲಿ ಹೊಸ ತಂತ್ರಜ್ಞಾನ ಬೆಳೆಯುತ್ತಿದೆ. ತಾಲೂಕಿನ ರೈತರು ವ್ಯವಸಾಯದಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಆದಾಯ ದ್ವಿಗುಣಗೊಳಿಸುವುದರ ಜೊತೆಗೆ ಅವರು ಕೂಡ ಬದಲಾಗಬೇಕು ಎಂದು ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಬಸವರಾಜ ಪಾಟೀಲ್ ಉಡಗಿ ಅಭಿಪ್ರಾಯಪಟ್ಟರು. ಇಲ್ಲಿನ ಉಪ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೃಷಿ ಇಲಾಖೆ ಸೇಡಂ ಹಾಗೂ ತಾಲೂಕಾ ಕೃಷಿಕ ಸಮಾಜ ಸೇಡಂ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿರುವ ರೈತರಿಗೆ ಪ್ರಮಾಣ ಪತ್ರ ಹಾಗೂ ಸನ್ಮಾನಿಸಿ ಮಾತನಾಡಿದರು. ಜಾಸ್ತಿಯಾಗಿ ನಮ್ಮ ಎಲ್ಲ ರೈತರು ಬೆಳೆ ಹಾನಿಯಾದಲ್ಲಿ ರಾಜ್ಯ ಸರ್ಕಾರ ಈ ನಮ್ಮ ಭಾಗದ ರೈತರಿಗೆ ಸುಮಾರು 46ರಿಂದ 47 ಕೋಟಿ ಪರಿಹಾರ ಕೊಟ್ಟಿದೆ. 47 ಕೋಟಿ ನಮ್ಮ ಸೇಡಂ ತಾಲೂಕಿನ ರೈತರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಕೃಷಿ ಸಮಾಜ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲೆಲ್ಲಿ ರೈತರಿಗೆ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಸರಿಪಡಿಸ್ಕೋಬೇಕಂತ ಅಧಿಕಾರಿಗಳಿಗೆ ಆಲ್ರೆಡಿ ಆದೇಶ ಆಗಿದೆ. ಅವ್ರು ಯಾವ ರೈತರಿಗೆ ಕೊಟ್ಟಿಲ್ಲ ಅಂದ್ರೆ ನೀವು ಬಂದವ್ರಿಗೆ ಹೇಳಿದ್ರಪ್ಪ ಅಂತಂದ್ರೆ ಅವರು ಸರಿಪಡಿಸೋ ಪ್ರಯತ್ನ ಮಾಡ್ತಾರ. ಒಕ್ಕಲ್ತನಪ್ಪ ಅಂತಂದ್ರೆ ಇದು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಅಲ್ಲ, ಲಾಸ್ ಮೇಕಿಂಗ್ ಬಿಸ್ನೆಸ್ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಪೂರ್ವಜರಿಂದ ನಾವು ಮಾಡ್ಕೊಂಡು ಬಂದಂತ ಕಸುಬು ನಮ್ಗೆ ಬಿಡಕ್ ಆಗಲ್ಲ. ಇದು ಲಾಭದಾಯವಾಗಿ ಹೆಂಗ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ನಮ್ಮ ಕೃಷಿ ಇಲಾಖೆಯ ಸಹಾಯದೊಂದಿಗೆ ನಾವು ಅಳವಡಿಸಿಕೊಂಡು ಮಾಡಿದೆವಪ್ಪ ಅಂತಂದ್ರೆ ನಮ್ಮ ಕೃಷಿಯನ್ನು ಲಾಭದಾಯಕವಾಗಿ ನಾವು ಮಾಡ್ಬೋದು. ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಡಿ.ಡಿ.ಓ ಮೇಡಮ್ ಇರ್ಬೋದು, ಎ.ಡಿ.ಓ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೈತರಿಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಬಂದಿದ್ದಾವೆ. ಈಗ ನೆಕ್ಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದನ್ನ ನೀವು ಹೊಲದಾಗ ಕಟಾವು ಇದು ಮಾಡ್ತಿಲ್ಲ, ರಾಶಿ ಮಾಡ್ತಾರೆ. ರಾಶಿ ಮಾಡಿದಾಗ ಅದು ಕ್ಷೇತ್ರ ಅಲ್ಲೇ ಮೊಬೈಲ್ ಐತೆ ಬರುತ್ತದು. ಅದನ್ನ ಹಾಕಿದ ತಕ್ಷಣ ಕ್ಲೀನ್ ಮಾಡ್ತೈತಿ, ಗ್ರೇಡ್ ಮಾಡ್ತೈತಿ ಸರ್. ಕೆಟ್ಟ ಕಾಳು ಒಳ್ಳೆ ಕಾಳು ಅದಕ್ಕೆ ಏನೈತಿ ನಾವು ಪ್ಯಾಕಿಂಗ್ ಮಾಡ್ಬಿಟ್ಟು ಲೇಬಲಿಂಗ್ ಮಾಡೋದು ವ್ಯವಸ್ಥೆ ಮಾಡೋಣ ಅನ್ಕೊಂಡಿದ್ದೀವಿ ಸರ್. ಇಂಥ ಹೊಸ ಟೆಕ್ನಾಲಜಿ ನಾವೆಲ್ಲ ತರ್ತಾ ಇದ್ದೀವಿ. ದಯಮಾಡಿ ನಮ್ಮ ಜೊತೆ ತಾವು ಸಾಥ್ ಕೊಡಿ, ಅದು ಉಪಯೋಗ ತಗೊಳ್ಳಿ ಅಂತ. ಓಕೆ. ಆಮೇಲೆ ತದನಂತರ ನಾವು ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕೃಷಿ ಇಲಾಖೆಯಲ್ಲಿ ಸಹಾಯ ಧನದೊಳಗೆ ನಾವೆಲ್ಲರೂ ಹೈಟೆಕ್ ಇಂಪ್ಲಿಮೆಂಟ್ಸ್ ನಮ್ಮಲ್ಲಿ ಏನಿಲ್ಲ, ನಮ್ಗೆ ಏನ್ ಬೇಕು ಅಂತ ಕೇಳಿ, ನಮ್ಮಲ್ಲಿ ಏನಿದಾವ ಅಂತ ಕೇಳ್ರಿ. ಇದನ್ನಲ್ಲ, ನಮ್ಗೆ ಏನ್ ಬೇಕು ಅಂತ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸಿದ್ರೆ ನಾವೇನೈತಿ ಎಲ್ಲಾ ಸಾಮಾನ್ಯ ರೈತ ಬಾಂಧವರಿಗೂ ನಾವು ಒಂದು ಉಪಕರಣಗಳನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದೇ ರೀತಿ ಸಂಸ್ಕರಣಾ ಘಟಕಗಳು, ಬರೀ ನಾವು ಇಲ್ಲಿ ತನಕ ಎಲ್ಲ ಬೆಳೆದೆವು, ಬೆಳೆದ ತಕ್ಷಣ ಮುಂದೆ ಅದನ್ನ ಪ್ರೊಸೆಸಿಂಗ್ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೇಕಾಗೈತಿ. ಆಮೇಲೆ ನಾವು ಏನು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ, ನಾವು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಬಗ್ಗೆ ನಾವು ಜಾಸ್ತಿ ಅದಕ್ಕೆ ಆಗಿಲ್ಲ. ಯಾಕಂದ್ರೆ ಹೇಳಿದ್ರು ಮೇಡಮ್ ಅವರು ಹೇಳಿದ್ರು FID ಒಂದು ಇದು ಆಗಿಲ್ಲ, ಆಧಾರ್ ಕಾರ್ಡ್ ಇವೆಲ್ಲ ನಾವು ರೈತರು ನಾವು ಮಾಡ್ಕೋಬೇಕು. ಪಾಣಿಯಲ್ಲಿರ್ತಕ್ಕಂಥ ಹೆಸರು, ಆಧಾರದಲ್ಲಿರ್ತಕ್ಕಂಥ ಹೆಸರು ಟ್ಯಾಲಿ ಆಗಲಾರ್ದಾಗ ಅದು ಪರಿಹಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ದೃಷ್ಟಿಯಿಂದ ಕೆಲವು ರೈತರಾದ ನಾವು ಕೂಡ ನಮ್ಮ ಕರ್ತವ್ಯ, ನಮ್ಮ ಒಂದು ಕೆಲಸ ಅದು ಅಂತ ಒಂದು ವಿಷಯಗಳನ್ನ ನಾವು ಸರಿಪಡಿಸ್ಕೊಂಡು ಈಗ ಈ ವರ್ಷ ತೊಗರಿದು ಪರಿಸ್ಥಿತಿ ಇದು ಅಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಗೊಟ್ಟು ರೋಗ ಏನಿದೆ ಅದನ್ನು ಇರಲಾರ್ದಂತ ಒಂದು ತಳಿಗಳನ್ನ ನಾವು ಬಿತ್ತಿ ಈ ಭಾಗದಲ್ಲಿರ್ತಕ್ಕಂಥ ಪ್ರಮುಖ ಬೆಳೆಗಳು ತೊಗರಿಯನ್ನ ನಾವು ಅತಿ ಹೆಚ್ಚಿನ ಲಾಭದಾಯಕವಾಗಿ ಬೆಳೆಯಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೇನೆ ಈಗ ಈ ವರ್ಷನೂ ಕೂಡ ಕಬ್ಬು ಜೀವನ ಆಗ್ತಾ ಇದೆ. ಮೇಡಮ್ ಅವರು ಹೇಳಿದ್ರು, ನಮ್ಮ ಸಚಿವರು ಈ ಭಾಗದಲ್ಲಿ ಸರಿಸುಮಾರು 12 ಡಿಸ್ಕಮ್ ಬ್ಯಾಲೆನ್ಸ್ಗಳನ್ನ ಮಾಡಿದ್ದಾರೆ. ಅದರ ಲಾಭವನ್ನ ಈ ಭಾಗದ ರೈತರು ಒಂದು 5% ಯಾರು ತಗೋತಾ ಇಲ್ಲ. ನಾವೆಲ್ಲರೂ ಕೂಡ ಸೇರಿ ಆ ಒಂದು ಇರ್ತಕ್ಕಂಥ ನೀರನ್ನ ಬಳಸ್ಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಒಂದು ಶುಗರ್ ಫ್ಯಾಕ್ಟರಿನೇ ಆಗೋಣ. ಆ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳೆದಾಗ ಯಾರಾದ್ರೂ ಒಬ್ರು ಫ್ಯಾಕ್ಟರಿ ಹಾಕ್ತಾರ, ಅವಾಗ ನಮ್ಮ ರೈತರ ಒಂದು ಲಾಭ ದ್ವಿಗುಣ ಆಗ್ತದ. ಆ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಪ್ರಯತ್ನ ಮಾಡೋಣ. ಮತ್ತು ಎಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ವರ್ಷ ಇರ್ತಕ್ಕಂಥ ತೊಂದರೆಯನ್ನ
ನಿವಾರಿಸಲಿಕ್ಕೆ ಆ ಭಗವಂತನೇ ಕಾರಣ ಆಗ್ತಾನೆ. ಯಾಕಂದ್ರೆ ಸರ್ಕಾರ ಎಷ್ಟು ಕೊಟ್ಟರು ಸಾಲಾಗಿಲ್ಲ, ಮತ್ತೆ ಏನು ಸರಿಪಡಿಸಕ್ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಕೊಟ್ಟಾಗ ಮಾತ್ರ ಅದು ಸರಿಪಡಿಸಕ್ ಸಾಧ್ಯ ಆಗ್ತದ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ನಾವು ಪ್ರಯತ್ನ ಮಾಡಿ ತೊಗರಿ ಆಗಲಿ ಕಬ್ಬಾಗ್ಲಿ ಮತ್ತೊಂದು ಬೆಳೆ ಆಗಲಿ ಒಳ್ಳೆ ರೀತಿ ಬೆಳೆಯೋಣ ಅಂತ ಹೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ಕೂಡ ಈ ವೇಳೆಯಲ್ಲಿ ಕೃಷಿ ನಿರ್ದೇಶಕರಾದ ಅನಸೂಯ ಹೂಗಾರ್, ತಾಲೂಕಾ ಕೃಷಿಕ ಸಮಾಜದ ಅಧ್ಯಕ್ಷ ಬಸವರಾಜ ರೇವಗೊಂಡ, ಗ್ಯಾರಂಟಿ ಸಮಿತಿ ತಾಲೂಕಾ ಅಧ್ಯಕ್ಷ ಶಿವಶರಣರೆಡ್ಡಿ ಪಾಟೀಲ್ ವೇದಿಕೆ ಮೇಲೆ ಇದ್ದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದ ಬಸವರಾಜ ಕೊಡಸ, ಮುನಿಯಪ್ಪ, ಪ್ರಕಾಶ್ ರಾಠೋಡ್ ಹಾಗೂ ಸಂತೋಷ್ ಕುಲಕರ್ಣಿ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದಿಂದ ಸೇಡಂ ತಾಲೂಕಿಗೆ ಇಲ್ಲಿವರೆಗೂ 47 ಕೋಟಿ ಬೆಳೆ ಪರಿಹಾರ ರೈತರಿಗೆ ವಿತರಿಸಲಾಗಿದ್ದು, ಇನ್ನು ಕೆಲವು ತಂತ್ರಜ್ಞಾನ ದೋಷದಿಂದ ರೈತರಿಗೆ ಬೆಳೆ ಪರಿಹಾರ ಜಮಾವಣೆ ಆಗಿಲ್ಲ. ಕೆಲವೇ ದಿನಗಳಲ್ಲಿ ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ಜಮಾವಣೆ ಆಗಲಿದೆ. ಬಸವರಾಜ್ ಪಾಟೀಲ್ ಹುಡುಗಿ, ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಕಲಬುರಗಿ ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.